ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಪ್ರೋ ಗೇಮರ್ ಆಗಿದ್ದೀರಾ ಅಂದರೆ ಅಥವಾ ಕ್ರಿಯೇಟರ್ ಆಗಿದ್ದೀರಾ ಅಂದರೆ ಇವತ್ತು ನನ್ನ ಮುಂದೆ HP ಬ್ರ್ಯಾಂಡಿಂಗಲ್ಲಿ ಎರಡು ಮೋಸ್ಟ್ ಸ್ಮಾರ್ಟೆಸ್ಟ್ ಮತ್ತು ಹೆವಿ ಪವರ್ಫುಲ್ ಆಗಿರುವಂಥ ಗೇಮಿಂಗ್ ಲ್ಯಾಪ್ಟಾಪ್ ಇದೆ. ಒಂದು ಓಮನ್ ಮ್ಯಾಕ್ಸ್ 16 ಮತ್ತು ಇನ್ನೊಂದು ಓಮನ್ 16. ಈ ಎರಡರಲ್ಲೂ ಕೂಡ ಇಂಟೆಲ್ ಪವರ್ಡ್ CPU ಮತ್ತು ಹೆವಿ ಪವರ್ಫುಲ್ ಆಗಿರುವಂಥ GPU ಇದೆ. ಜೊತೆಗೆ ಓಮನ್ AI ರೀತಿ ಕೆಲವೊಂದು AI ಫೀಚರ್ಗಳು ಕೂಡ ಸಿಗ್ತಾ ಇದೆ. ನಾನಿವತ್ತು ಈ ಲ್ಯಾಪ್ಟಾಪನ್ನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಫಸ್ಟ್ ಈ ಓಮನ್ ಮ್ಯಾಕ್ಸ್ 16 ಲ್ಯಾಪ್ಟಾಪ್ ಬಗ್ಗೆ ಮಾತಾಡೋಣ. ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂದರೆ 2.68 kg ವೆಯ್ಟ್ ಅನ್ನು ಹೊಂದಿರುವಂಥ ಲ್ಯಾಪ್ಟಾಪ್, ಫುಲ್ ಮೆಟಲ್ ಬಾಡಿ ನಮಗೆ ಸಿಗ್ತಾ ಇದೆ. HyperX ಬ್ರಾಂಡೆಡ್ ಚಾಸಿ ಸಿಗ್ತಾ ಇದೆ. ಫ್ರಂಟಲ್ಲಿ ನಮಗೆ RGB ಲೈಟ್ ಬಾರ್, ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ನೋಡೋದಕ್ಕೆ ಹೆವಿ ಪ್ರೀಮಿಯಂ ಆಗಿದೆ. ನಮಗೆ ಗಾಳಿ ಆಡೋದಕ್ಕೆ ಏರ್ ವೆಂಟ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಸನ್ನು ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇದೊಂದು ಹೊಸ ಡಿಸೈನ್ ಆಯ್ತಾ, ಎರಡು ಡಿಫ್ರೆಂಟ್ ಕಲರ್ ವೇರಿಯಂಟ್ ಎಲ್ಲ ಅವೈಲೇಬಲ್ ಇದೆ. ನಿಮ್ಗೆ ಇಷ್ಟ ಅವನ್ನ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಕೀಬೋರ್ಡ್ ಮತ್ತೆ ಲೈಟಿಂಗ್ ಬಂತು ಅಂದರೆ HyperX ಅವರು ಡಿಸೈನ್ ಮಾಡಿರುವಂಥ ಮೆಕ್ಯಾನಿಕಲ್ ಕೀಬೋರ್ಡು, ಹೈ ಪ್ರೆಸಿಷನ್, ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಫುಲ್ ಸೈಜ್ ಕೀಬೋರ್ಡು, ನ್ಯೂಮರಿಕ್ ಎಲ್ಲ ಸಿಗ್ತಾ ಇದೆ. ಮತ್ತು ಒಂದೊಂದು ಇಂಡಿವಿಜುವಲ್ ಕೀಗೂ ಸಹ ನಮ್ಗೆ RGB ಬ್ಯಾಕ್ ಲೈಟ್ ಸಿಗ್ತಾ ಇದೆ. ಸೊ ಒಂದೊಂದು ಕೀನೂ ಸಹ ನೀವು ಕಸ್ಟಮೈಸ್ ಮಾಡ್ಕೊಬೋದು, ಯಾವ ಕಲರ್ ಬೇಕು ಅದಕ್ಕೆ. ಮತ್ತು NKRO ಟೆಕ್ನಾಲಜಿ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಟಿ ಗೋಸ್ಟಿಂಗ್ ಟೆಕ್ನಾಲಜಿ ಆಯಿತಾ. ಪ್ರತಿ ಸಲ ನೀವು ಕೀಯನ್ನು ಪ್ರೆಸ್ ಮಾಡಿದಾಗ ಎಲ್ಲದೂ ಕೂಡ ಇಂಡಿವಿಜುವಲ್ ಆಗಿ ರಿಜಿಸ್ಟರ್ ಆಗುತ್ತೆ. ಸೊ ಮಲ್ಟಿಪಲ್ ಕೀಸ್ನ ಒಟ್ಟಿಗೆ ಪ್ರೆಸ್ ಮಾಡಿದ್ರು ಕೂಡ ಪ್ರತಿಯೊಂದು ಕೀ ಕೂಡ ರಿಜಿಸ್ಟರ್ ಆಗುತ್ತೆ. ಗೇಮರ್ಸ್ಗಳಿಗೆ ಗೇಮ್ ಆಡ್ಬೇಕಾದ್ರೆ ಹೆವಿ ಯೂಸ್ ಆಗುವಂಥ ಫೀಚರು. ಜೊತೆಗೆ ನಮ್ಗೆ ಇದರಲ್ಲಿ ಲ್ಯಾಟಿಸ್ಲೆಸ್ ಲೇಔಟ್ ಸಿಗ್ತದೆ, ಅಂದರೆ ಕೀಗಳ ಮಧ್ಯ ಯಾವುದೇ ಸ್ಪೇಸಿಂಗ್ ಇರೋದಿಲ್ಲ. ಮತ್ತು ಫಸ್ಟ್ ಟೈಮ್ ಓಮನ್ನಲ್ಲಿ ಬೇಸ್ ಪ್ಯಾನ್ ಲೈಟಿಂಗ್ ನಮಗೆ ಸಿಗ್ತಾ ಇದೆ. ಸೊ ಅದನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಇನ್ನು ಓಮನ್ ಗೇಮಿಂಗ್ ಹಬ್ಬಿಗೆ ಬಂತು ಅಂದರೆ ಅದರಲ್ಲಿ ನಾವು ಈ ಇಂಡಿವಿಜುವಲ್ ಕೀನ ಆಗಲೇ ಹೇಳ್ದಂಗೆ ಕಸ್ಟಮೈಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಮಲ್ಟಿಪಲ್ ಆ್ಯಪ್ಸ್ಗಳನ್ನು ಓಪನ್ ಆಗೋ ರೀತಿ ಕೂಡ ನೀವು ಹಾಟ್ ಕೀಯನ್ನು ಸೆಟ್ ಮಾಡ್ಕೊಬೋದು. ಆಯಿತಾ, ನೀವು ಬೇಕು ಅಂದರೆ ಇಂಡಿವಿಜುವಲ್ ಆ್ಯಪ್, ಮ್ಯಾಕ್ರೋಸ್ ಅಂತ ಕರಿತಾರೆ ಅದಕ್ಕೆ. ಸೊ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಏನೋ ಒಂದು ಅಪ್ಲಿಕೇಶನ್ ಅಥವಾ ಏನೋ ಒಂದು ಟಾಸ್ಕ್ ಓಪನ್ ಆಗಿಬಿಡುತ್ತೆ. ನೀವೇನಾದರೂ ಸ್ಟ್ರೀಮರ್ ಆಗಿದ್ದೀರಾ ಅಂದರೆ OBS, ಡಿಸ್ಕೋರ್ಡ್ ಎಲ್ಲ ಒಟ್ಟಿಗೆ ಓಪನ್ ಆಗೋ ರೀತಿ ಬೇಕಾದ್ರೆ ನೀವು ಈ ಒಂದು ಗೇಮಿಂಗ್ ಹಬ್ಬಲ್ಲಿ ನೀವು ಕೀಯನ್ನು ಅಸೈನ್ ಮಾಡ್ಕೊಬೋದು. ಸೊ ಗೇಮರ್ಸ್ಗಳಿಗೆ, ಸ್ಟ್ರೀಮರ್ಸ್ಗಳಿಗೆ, ಈವನ್ ಎಡಿಟರ್ಗಳಿಗೆ ಹೆವಿ ಯೂಸ್ ಆಗುವಂಥ ಫೀಚರ್. ಇದಕ್ಕೆ ಯಾವುದೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅವಶ್ಯಕತೆನೇ ಇಲ್ಲ. ಆಯಿತಾ, ಅವ್ರದ್ದೇ ಓಮನ್ ಗೇಮಿಂಗ್ ಹಬ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಅದರಲ್ಲೇ ನೀವು ಪ್ರತಿಯೊಂದನ್ನು ಕೂಡ ಮಾಡ್ಬೋದು. ಇನ್ನು ಕ್ಯಾಮ್ರಾ ಮತ್ತು ಮೈಕ್ರೋಫೋನಿಗೆ ಬಂತು ಅಂದರೆ HP ಅವ್ರದ್ದು ಟ್ರೂ ವಿಷನ್ ಫುಲ್ HD IR ಕ್ಯಾಮ್ರಾ ಸಿಗ್ತಾ ಇದೆ ವಿತ್ ಪ್ರೈವೇಸಿ ಶಟರು. ಡ್ಯುಯಲ್ ಅರೇ ಡಿಜಿಟಲ್ ಮೈಕ್ರೋಫೋನ್ ಸಹ ಇದೆ. ಸೊ ಮೀಟಿಂಗೆಲ್ಲ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಇಂಟರ್ನಲ್ ಮೈಕ್ರೋಫೋನಲ್ಲೇ ಮಾಡ್ಬೋದು, ಕ್ಲಾರಿಟಿ ಚೆನ್ನಾಗಿದೆ. ಮತ್ತು ನಮ್ಮ ದೇಶದ ಮೊಟ್ಟ ಮೊದಲ ಸೆಲ್ಫ್ ಕ್ಲೀನಿಂಗ್ ಫ್ಯಾನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇದು ಎರಡೂ ಸೈಡು ರೊಟೇಟ್ ಆಗೋದ್ರಿಂದ ನಾವು ಮ್ಯಾನ್ಯುಯಲ್ ಆಗಿ ಇದನ್ನು ಕ್ಲೀನ್ ಮಾಡುವಂಥ ಅವಶ್ಯಕತೆ ಬರೋದೇ ಇಲ್ಲ. ಮತ್ತು ತುಂಬ ಚೆನ್ನಾಗಿ ಕೂಲ್ ಕೂಡ ಮಾಡುತ್ತೆ, ಎಫಿಷಿಯೆಂಟ್ ಆಗೂ ಸಹ ಇರುತ್ತೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಲ್ಯಾಪ್ಟಾಪಲ್ಲಿ 16 ಇಂಚಿನ ಕ್ವಾಡ್ HD ರೆಸೊಲ್ಯೂಷನ್ ಅಂತ ಅನ್ಬೋದು. ಆಯಿತಾ, IPS ಡಿಸ್ಪ್ಲೇ. ಇದು 240 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಅವಶ್ಯಕತೆ ಇರೋ ಟೈಮಲ್ಲಿ 60 ಹರ್ಟ್ಸಿಂದ 240 ಹರ್ಟ್ಸ್ ತನಕ ರಿಫ್ರೆಶ್ ರೇಟನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ಇದು 3 ಮಿಲಿಸೆಕೆಂಡ್ನ ರೆಸ್ಪಾನ್ಸ್ ಟೈಮನ್ನು ಹೊಂದಿರುವಂಥ ಡಿಸ್ಪ್ಲೇ. ಗೇಮರ್ಸ್ಗಳಿಗೆ ಹೆವಿ ಯೂಸ್ ಆಗುತ್ತೆ. ಸೊ ಎಷ್ಟು ಕಡಿಮೆ ರೆಸ್ಪಾನ್ಸ್ ಟೈಮ್ ಇರುತ್ತೋ ಅಷ್ಟು ಒಳ್ಳೆಯದು. ಮತ್ತು ಒಂದು ಲೆವೆಲಿಗೆ ಬ್ರೈಟ್ ಆಗಿ ಸಹ ಇದೆ. 500 ನಿಟ್ಸ್ನ ಬ್ರೈಟ್ನೆಸ್ಸು, 100% sRGB ಕಲರ್ ಗಾಮೆಟು. ಸೊ ಕಲರ್ಸ್ ಎಲ್ಲ ತುಂಬ ಆ್ಯಕ್ಯುರೇಟ್ ಆಗಿದೆ. ಮತ್ತು ಆ್ಯಂಟಿ ಗ್ಲೇರ್ ಆಯಿತಾ, ಒಂದು ರೀತಿ ನಿಮಗೆ ರಿಫ್ಲೆಕ್ಷನ್ಸ್ ಬರೋದಿಲ್ಲ, ಕಡಿಮೆ ಬ್ಲೂ ಲೈಟನ್ನು ಇದು ಎಮಿಟ್ ಮಾಡುತ್ತೆ. ಇನ್ನು ಆಡಿಯೋಗೆ ಬಂತು ಅಂದರೆ ಡ್ಯುಯಲ್ ಸ್ಪೀಕರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. DTS-X ಅಲ್ಟ್ರಾ ಸೌಂಡನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. HP ಅವ್ರದ್ದು ಆಡಿಯೋ ಬೂಸ್ಟ್ ಫೀಚರ್ ಕೂಡ ಸಿಗ್ತಾ ಇದೆ. ಮತ್ತು HyperX ಅವರು ಈ ಒಂದು ಆಡಿಯೋನ ಟ್ಯೂನ್ ಮಾಡಿದ್ದಾರೆ. ಆಯಿತಾ, ಮತ್ತು ನಿಮ್ಮ ಹತ್ರ ಏನಾದರೂ ಹೆಡ್ಫೋನ್ಸ್ ಇದ್ದರೆ HyperX ಅವ್ರದ್ದು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಬಿಡ್ಬೋದು. ಸೊ ಅದಕ್ಕೆ ಅನೌನ್ಸ್ ಕೂಡ ಮಾಡಿದ್ದಾರೆ. ಆಯಿತಾ, ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಈ ಲ್ಯಾಪ್ಟಾಪಲ್ಲಿ 2 16GB ಸ್ಲಾಟ್ ಇದೆ. DDR5 ರ್ಯಾಮ್ ನಮಗೆ ಸಿಗ್ತಾ ಇದೆ. 5600 ಮೆಗಾಹರ್ಟ್ಸಿಂದು ಕ್ಲಾಕ್ ಸ್ಪೀಡು. ಸ್ಟೋರೇಜಿಗೆ ಬಂತು ಅಂದರೆ 1 TBದು PCI Gen 5 NVMe SSD ಸಿಗ್ತಾ ಇದೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಲ್ಯಾಪ್ಟಾಪ್ನಲ್ಲಿ ಇಂಟೆಲ್ ಅವ್ರದ್ದು ಅಲ್ಟ್ರಾದು 200HX ಸೀರೀಸ್ನ ಪ್ರೊಸೆಸರ್ ಇದೆ. ಪ್ರಿಸೈಸ್ ಆಗಿ ಹೇಳಬೇಕು ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಇಂಟೆಲ್ ಕೋರ್ ಅಲ್ಟ್ರಾ 9 275HX. ಇದರಲ್ಲಿ ನಮಗೆ 24 ಕೋರ್ಗಳು ಸಿಗ್ತಾ ಇದೆ. 8 ಪರ್ಫಾರ್ಮೆನ್ಸ್ ಕೋರ್ಗಳು, 16 ಎಫಿಷಿಯನ್ಸಿ ಕೋರ್ಗಳು. ಸೊ ತುಂಬ ಸ್ಮೂತಾಗಿ ನಮಗೆ ಗೇಮಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಮಲ್ಟಿ ಟಾಸ್ಕಿಂಗ್ ಪ್ರತಿಯೊಂದು ಬರುತ್ತೆ. ಜೊತೆಗೆ ಲ್ಯಾಪ್ಟಾಪಲ್ಲಿ ನಮಗೆ ಬಿಲ್ಟ್ ಇನ್ NPU ಕೂಡ ಸಿಗ್ತಾರೆ. ಸೊ AI ಟಾಸ್ಕನ್ನು ತುಂಬ ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ. ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಾಗಿರ್ಬೋದು, ನಾಯ್ಸನ್ನು ರಿಮೂವ್ ಮಾಡೋದಾಗಿರ್ಬೋದು, ಜನರೇಟಿವ್ ಎಡಿಟ್ನೆಲ್ಲ ಮೇನ್ ಪ್ರೊಸೆಸರ್ಗೆ ಲೋಡನ್ನು ಕೊಡೋದ ರೀತಿ ಇದೆ ಹ್ಯಾಂಡಲ್ ಮಾಡಿಬಿಡುತ್ತೆ. ಮತ್ತು ಅಪ್ ಟು 50% ಬ್ಯಾಟ್ರಿ
ಪವರ್ ಎಫಿಷಿಯೆಂಟ್ ಕೂಡ ಹೌದು ಆಯಿತಾ, ಜಾಸ್ತಿ ಪವರನ್ನು ಕನ್ಸ್ಯೂಮ್ ಮಾಡೋದಿಲ್ಲ. ಮತ್ತು ನಮಗೆ ಈ ಲ್ಯಾಪ್ಟಾಪಲ್ಲಿ ಇಂಟಿಗ್ರೇಟೆಡ್ ಇಂಟೆಲ್ ಆರ್ಕ್ ಗ್ರಾಫಿಕ್ಸ್ ಸಿಗ್ತಾ ಇದೆ. ಸೊ ನಮಗೆ ವಿಜುವಲ್ಸನ್ನು ಸ್ಮೂತಾಗಿ ಕೊಡುತ್ತೆ ಮತ್ತು ರೆಂಡರ್ಸನ್ನು ತುಂಬ ಫಾಸ್ಟಾಗಿ ಮಾಡುತ್ತೆ. ಗೇಮ್ ಆಡಬೇಕಾದ್ರೆ ಫ್ರೇಮ್ ರೇಟ್ನ ಸ್ವಲ್ಪ ಬೆಟರ್ ಮಾಡುತ್ತೆ. ಜೊತೆಗೆ ಇಂಟೆಲ್ ಫೀಚರ್ ಆಗಿರುವಂಥ ವೈಫೈ 7, ಥಂಡರ್ಬೋಲ್ಟ್ 5 ಪೋರ್ಟು, DDR5 ರ್ಯಾಮು, PCI Gen 5 ಪ್ರತಿಯೊಂದು ಕೂಡ ಸಿಗ್ತದೆ. ಮತ್ತು ಈ ಒಂದು ಲ್ಯಾಪ್ಟಾಪಲ್ಲಿ ಇಂಟೆಲ್ ಏನಪ್ಪ ಮಾಡುತ್ತೆ ಅಂತ ಅಂದರೆ ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್, ಗೇಮಿಂಗ್ ಪರ್ಫಾರ್ಮೆನ್ಸ್ ಸಿಗೋ ರೀತಿ ಆಟೋಮೆಟಿಕ್ಕಾಗಿ ಗೇಮನ್ನು ಬೂಸ್ಟ್ ಮಾಡುತ್ತೆ ಆಯಿತಾ. ಸೊ ಅಷ್ಟಿಲ್ಲದೆ ಈ ಲ್ಯಾಪ್ಟಾಪಲ್ಲಿ ಇಂಟೆಲ್ ಇನ್ಸೈಡ್ ಅಂತ ಹಾಕೋದಿಲ್ಲ ಆಯಿತಾ. ಸೊ ಅದೇ ಪವರ್ ಇಂಟೆಲ್ ಎಂದು. ಇನ್ನು ಓಮನ್ AI ಫೀಚರಿಗೆ ಬಂತು ಅಂದರೆ ಈ ಲ್ಯಾಪ್ಟಾಪಲ್ಲಿ ನಮಗೆ ಸ್ಮಾರ್ಟ್ ಗೇಮಿಂಗ್ ಪರ್ಫಾರ್ಮೆನ್ಸ್ ಎಂಜಿನ್ ಸಿಗ್ತಾ ಇದೆ. ಇದರಿಂದ ಅಪ್ ಟು 119% ತನಕ ಫ್ರೇಮ್ ರೇಟಲ್ಲಿ ಬೂಸ್ಟ್ ಆಗುತ್ತೆ ಆಯಿತಾ. ಜಸ್ಟ್ ಒಂದು ಕ್ಲಿಕ್ ಮಾಡೋ ಮುಖಾಂತರ ಪರ್ಫಾರ್ಮೆನ್ಸನ್ನು ಬೂಸ್ಟ್ ಮಾಡ್ಬೋದು. ಮತ್ತು ನೀವು ಆಡುವ ರೀತಿಯನ್ನು ಇದು ಅನಲೈಸ್ ಮಾಡಿ ಅದಕ್ಕೆ ತಕ್ಕ ರೀತಿಯಲ್ಲಿ ನಿಮ್ಮ ಒಂದು ಗೇಮ್ ಪ್ಲೇಯನ್ನು ಆಪ್ಟಿಮೈಸ್ ಮಾಡುತ್ತೆ ಆಯಿತಾ. ಮತ್ತು ರಿಯಲ್ ಟೈಮಲ್ಲಿ CPU, GPU ಮತ್ತು ಸಿಸ್ಟಮನ್ನು ಆಪ್ಟಿಮೈಸ್ ಕೂಡ ಮಾಡುತ್ತೆ. ಕಂಟ್ರೋಲ್ಸನ್ನು ಕಸ್ಟಮೈಸಬಲ್, ನಿಮಗೆ ಬೇಕು ಅಂದರೆ ನೀವೇ ಕಸ್ಟಮೈಸ್ ಮಾಡ್ಕೊಬೋದು ಅಥವಾ AI ನಿಮಗೆ ಸಜೆಸ್ಟ್ ಮಾಡುತ್ತೆ ಪ್ರಿಫರ್ಡ್ ಕಂಟ್ರೋಲ್ಸನ್ನು ಮತ್ತು ಪರ್ಫಾರ್ಮೆನ್ಸ್ ಇನ್ಸೈಟ್ಸನ್ನು. ಸೊ ನೀವು ಪ್ರೀವಿಯಸ್ಲಿ ಹೆಂಗೆ ಗೇಮ್ ಆಡಿರ್ತೀರ ಅದಕ್ಕೆ ತಕ್ಕ ರೀತಿಯಲ್ಲಿ ನಿಮಗೆ ಫ್ರೇಮ್ ರೇಟನ್ನು ಅಡ್ಜಸ್ಟ್ ಮಾಡಿಕೊಡುತ್ತೆ ಆಯಿತಾ. ಮತ್ತು ಕೆಲವೊಂದು ಮೋಸ್ಟ್ ಪಾಪ್ಯುಲರ್ ಕಾಂಪಿಟೇಟಿವ್ ಗೇಮ್ಗಳಾದಂಥ CS2, ವಾಲರೆಂಟು, ಅಪೆಕ್ಸ್ ಲೆಜೆಂಡು, ಫೋರ್ಟ್ನೈಟ್, PUBG ಈ ರೀತಿ ಗೇಮ್ಗಳಿಗೆ ಇದನ್ನು ಆಪ್ಟಿಮೈಸ್ ಕೂಡ ಮಾಡಿದ್ದಾರೆ. ಸೊ ಗೇಮರ್ಸ್ಗಳಿಗೆ, ಕಾಂಪಿಟೇಟಿವ್ ಗೇಮ್ ಆಡೋರಿಗೆ ಹೆವಿ ಯೂಸ್ ಆಗುವಂಥ ಫೀಚರು. ಇನ್ನು ಅನ್ಲೀಶ್ ಮೋಡ್ ಅಂತ ಒಂದಿದೆ ಆಯಿತಾ. ಇದು ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ CPU ಮತ್ತು GPU ಅಪ್ ಟು 250 ವ್ಯಾಟ್ TPP, ಟೋಟಲ್ ಪರ್ಫಾರ್ಮೆನ್ಸ್ ಪವರ್ ಏನಿದೆ TPP 250 ವ್ಯಾಟ್ ತನಕ ಹೋಗುತ್ತೆ ಆಯಿತಾ. ಸೊ ಫುಲ್ ಪವರ್ ನಿಮಗೆ ಕನ್ಸ್ಯೂಮ್ ಆಗುತ್ತೆ. ನೀವೇನಾದರೂ ಅಂದರೆ ಹೆವಿ ಗ್ರಾಫಿಕ್ ಇಂಟೆನ್ಸಿವ್ ಗೇಮ್ ಆಡೋ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಈವನ್ ನೀವು ಸ್ಟ್ರೀಮ್ ಮಾಡಿಕೊಂಡು ಗೇಮ್ ಆಡ್ತಿದ್ದೀರಾ ಅಂದರೆ ಅಥವಾ ರೆಂಡರಿಂಗ್ ಟೈಮಲ್ಲಿ ನಂಗೆ ಅನ್ನಿಸ್ದಂಗೆ ಈ ಒಂದು ಮೋಡ್ ನೀವು ಆನ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಫುಲ್ ಕಂಪ್ಲೀಟ್ ಪೀಕ್ ಪವರ್ನ ಕೊಡುತ್ತೆ, ಯಾವುದೇ ಥ್ರಾಟಲ್ ಆಗದ ರೀತಿ ಆಯಿತಾ. ಸೊ ಫ್ಯಾನೆಲ್ಲ ಇರೋದ್ರಿಂದ ಕೂಲ್ ಮಾಡಿಕೊಂಡು ಥ್ರಾಟಲ್ ಆಗ್ದಂಗೆ ನಿಮಗೆ ಫುಲ್ ಕಂಪ್ಲೀಟ್ ಪವರ್ನ ಇದು ಕೊಡುತ್ತೆ. ನೆಕ್ಸ್ಟು ನಮ್ಗೆ ಇದರಲ್ಲಿ ಕ್ರಯೋ ಕಾಂಪೌಂಡ್ ಒಂದು ಕೊಟ್ಟಿದ್ದಾರೆ ಆಯಿತಾ. ಸೊ ವೇಪರ್ ಚೇಂಬರು ಇದೆ ನಮಗೆ ಇದರಲ್ಲಿ. ಅಪ್ ಟು 60.8% ಏನೋ ಕಂಪ್ಲೀಟ್ ಮದರ್ ಬೋರ್ಡನ್ನು ಈ ಒಂದು ವೇಪರ್ ಚೇಂಬರ್ ಕವರ್ ಮಾಡುತ್ತೆ. ಸೊ ಈ ಕಾಂಪೌಂಡ್ ಅಂದರೆ ಈ ಡೆಸಿಪೇಷನ್ನ ಸ್ವಲ್ಪ ಚೆನ್ನಾಗಿ ಆಗೋ ರೀತಿ ಮಾಡಿ ಈ ಒಂದು ಲ್ಯಾಪ್ಟಾಪನ್ನು ಕೂಲಾಗಿ ಇಟ್ಟಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಆಯಿತಾ. ಸೊ ಒಳ್ಳೆಯ ವಿಷಯ. ಸೊ ಗೇಮರ್ಸ್ಗಳಿಗೆ ಏನೇನು ಬೇಕೋ ಅದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು GPU ಬಂತು ಅಂದರೆ ಈ ಲ್ಯಾಪ್ಟಾಪಲ್ಲಿ ನಮಗೆ ಎನ್ವಿಡಿಯಾದು GeForce RTX 5080 ಗ್ರಾಫಿಕ್ ಕಾರ್ಡ್ ಇದೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೀಮಿಯಂ ಗ್ರಾಫಿಕ್ ಕಾರ್ಡು. 16 GB VRAM ನಮಗೆ ಸಿಗ್ತಾ ಇದೆ ಆಯಿತಾ. ಸೊ ನಾವು ಆರಾಮಾಗಿ HDMI ಮುಖಾಂತರ ಎಕ್ಸ್ಟರ್ನಲ್ ಮಾನಿಟರ್ ಕನೆಕ್ಟ್ ಮಾಡಿಕೊಂಡು 4Kನಲ್ಲೂ ಬೇಕಾದರೆ ನೀವು ಗೇಮನ್ನು ಆಡ್ಬೋದು. 16 GB VRAM ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಇದು ಎನ್ವಿಡಿಯಾದು ಬ್ಲ್ಯಾಕ್ವೆಲ್ ಆರ್ಕಿಟೆಕ್ಚರ್ನೊಂದಿಗೆ ಬಿಲ್ಡ್ ಆಗಿರುವಂಥ ಗ್ರಾಫಿಕ್ ಕಾರ್ಡು. ಸೊ ಪ್ರೀವಿಯಸ್ ಗ್ರಾಫಿಕ್ ಕಾರ್ಡಿಗೆ ಕಂಪೇರ್ ಮಾಡಿಕೊಂಡ್ರೆ 2x ಫಾಸ್ಟರ್ ಪರ್ಫಾರ್ಮೆನ್ಸನ್ನು ನಮಗೆ ಇದರಲ್ಲಿ ಕೊಡುತ್ತೆ. ಮತ್ತು DLSS 3.5 ಮತ್ತು ರೇ ಟ್ರೇಸಿಂಗ್ ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಕೆಲವೊಂದು AI ಪವರ್ಡ್ ರೆಂಡರಿಂಗ್ ಆಪ್ಷನ್ ಎಲ್ಲ ಈ ಸಲ ಈ ಒಂದು ಎನ್ವಿಡಿಯಾ GPU ಮುಖಾಂತರ ಬರ್ತಾ ಇದೆ. AAA ಗೇಮ್ಸ್ನೆಲ್ಲ ತುಂಬ ಸ್ಮೂತಾಗಿ ಆರಾಮಾಗಿದು ರನ್ ಮಾಡುತ್ತೆ. ಗೇಮಿಂಗ್ ಟೆಸ್ಟನ್ನು ಮಾಡಿದ್ದೀವಿ, ಅದ್ರದ್ದು ಫ್ರೇಮ್ ರೇಟ್ ಟೆಸ್ಟೆಲ್ಲ ಸಿಕ್ತು, ಅದನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಸೊ ನೀವು 4K ಕಂಟೆಂಟನ್ನು ರೆಂಡರ್ ಮಾಡಿಕೊಂಡು ಲೈವ್ ಸ್ಟ್ರೀಮನ್ನು ಮಾಡಿಕೊಂಡು ಮಲ್ಟಿಪಲ್ ಟಾಸ್ಕನ್ನು ಒಂದೇ ಸಲ ರನ್ ಮಾಡಿದ್ರು ಕೂಡ ಇದು ಹ್ಯಾಂಡಲ್ ಮಾಡಬಲ್ ಅಂತ ಕೆಪಾಸಿಟಿಯನ್ನು ಹೊಂದಿರುವಂಥ ಲ್ಯಾಪ್ಟಾಪು. ಸೊ ನಾನು ಫಸ್ಟು ಈ ಒಂದು ಲ್ಯಾಪ್ಟಾಪಲ್ಲಿ ಬ್ಲ್ಯಾಕ್ ಮಿತ್ ವುಕಾಂಗ್ ಗೇಮನ್ನು ಟ್ರೈ ಮಾಡಿದ್ವು. ಸೊ ವೆರಿ ಹೈ ಸೆಟ್ಟಿಂಗ್ನಲ್ಲಿ ನಾವು DLSSನ್ನು ಆನ್ ಮಾಡಿಕೊಂಡು ರೇ ಟ್ರೇಸಿಂಗನ್ನು ಆಫ್ ಮಾಡ್ಕೊಂಡು ಚೆಕ್ ಮಾಡಿದಾಗ ಆ್ಯಾವ್ರೇಜ್ ಫ್ರೇಮ್ ರೇಟ್ 104 FPS ಆಯಿತಾ. ಸೂಪರ್ ಆರಾಮಾಗಿ ತುಂಬ ಸ್ಮೂತಾಗಿ ಹೆವಿ ಗ್ರಾಫಿಕ್ ಇಂಟೆನ್ಸಿವ್ ಗೇಮ್ ಆಯಿತಾ. 104 FPS ವೆರಿ ಹೈ ಸೆಟ್ಟಿಂಗಲ್ಲಿ ಕ್ರೇಜಿ. ಮ್ಯಾಕ್ಸಿಮಮ್ 124 FPS ಸಿಕ್ತು ನಮಗೆ. ನೆಕ್ಸ್ಟು DLSSನ್ನು ಆನ್ ಮಾಡಿಕೊಂಡು ರೇ ಟ್ರೇಸಿಂಗನ್ನು ಕೂಡ ಆನ್ ಮಾಡಿಕೊಂಡಾಗ ನಮಗೆ ಆ್ಯಾವ್ರೇಜ್ ಒಂದು 58ರಿಂದ 60 ಫ್ರೇಮ್ಸ್ ಪರ್ ಸೆಕೆಂಡ್ ಸಿಕ್ತು. ಸೊ ಮ್ಯಾಕ್ಸಿಮಮ್ ಒಂದು 70 ಫ್ರೇಮ್ಸ್ ಪರ್ ಸೆಕೆಂಡ್ ತನಕ ಹೋಯಿತು. ಸೊ ಆರಾಮಾಗಿ ವಿತ್ ರೇ ಟ್ರೇಸಿಂಗು ಕೂಡ ನಾವು ಆರಾಮಾಗಿ ಆಡ್ಕೊಬೋದು. ನೆಕ್ಸ್ಟು ನಾವು ರೆಡ್ ಡೆಡ್ ರಿಡೆಂಪ್ಷನ್ 2 ಗೇಮನ್ನು ಟ್ರೈ ಮಾಡಿದ್ವು. ಇದು ಕೂಡ ವೆರಿ ಹೈ ಸೆಟ್ಟಿಂಗ್ನಲ್ಲಿ. ಸೊ DLSS ಅಲ್ಟ್ರಾ ಪರ್ಫಾರ್ಮೆನ್ಸನ್ನು ಆನ್ ಮಾಡಿಕೊಂಡು ನಾವು ಚೆಕ್ ಮಾಡ್ದಂಗೆ ಆ್ಯಾವ್ರೇಜ್ FPS ನಮಗೆ
107 ಫ್ರೇಮ್ಸ್ ಪರ್ ಸೆಕೆಂಡ್ ಸಿಕ್ತು. ಮ್ಯಾಕ್ಸಿಮಮ್ 175-200 ತನಕನೂ ಕೂಡ ಹೋಗುತ್ತೆ ಆಯಿತಾ. ಈ DLSS ಅನ್ನು ಆಫ್ ಮಾಡಿಕೊಂಡ್ರೆ ನಮಗೆ ಫ್ರೇಮ್ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ, 86 FPS ಆಯಿತಾ. ಸೊ ಈ DLSS ಇರೋದ್ರಿಂದ ನಮಗೆ ಒಂದು ರೀತಿ AI ಮುಖಾಂತರ ಎಕ್ಸ್ಟ್ರಾ ಫ್ರೇಮ್ಸ್ ನಮಗೆ ಕೊಡುತ್ತೆ. ಸೊ NVIDIA GPUದು ಒಂದು ಪ್ಲಸ್ ಪಾಯಿಂಟ್ ಆಯಿತಾ, ಸೂಪರ್ ವಿಷಯ. ಜೊತೆಗೆ ನಾವು ಪ್ರೀಮಿಯರ್ ಪ್ರೋನಲ್ಲಿ ಕೆಲವೊಂದು ಎಡಿಟಿಂಗನ್ನು ಕೂಡ ಟ್ರೈ ಮಾಡಿದ್ವು. 4K 50 FPS 8 ನಿಮಿಷ 32 ಸೆಕೆಂಡ್ ಇದ್ದಂಥ ನಮ್ಮ ಟೆಕ್ ನ್ಯೂಸ್ ಆಯಿತಾ. ಸೊ ಇದನ್ನು ನಾವು ಟ್ರೈ ಮಾಡಬೇಕಾದ್ರೆ ಪ್ಲೇಬ್ಯಾಕೆಲ್ಲ ತುಂಬ ಸ್ಮೂತಾಗಿತ್ತು. ಇದನ್ನು ರೆಂಡರ್ ಮಾಡೋದಕ್ಕೆ ಇದು 8 ಲೇಯರ್ ಎಡಿಟ್ ಆಗಿದ್ದಂಥ ವಿಡಿಯೋ 10 ನಿಮಿಷ 30 ಸೆಕೆಂಡ್ ಟೈಮ್ ತೊಗೊಂತು. ಸೂಪರ್ ವಿಷಯ ಆಯಿತಾ. 4K 50 FPS ಬರೀ 10 ನಿಮಿಷ 30 ಸೆಕೆಂಡಿಗೆ ರೆಂಡರ್ ಮಾಡಿರುವಂಥದ್ದು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 83 ವ್ಯಾಟ್ ಅವರ್ನ ಬ್ಯಾಟ್ರಿ, ಫಾಸ್ಟ್ ಚಾರ್ಜರ್ ಸಹ ಕೊಟ್ಟಿದ್ದಾರೆ. 30 ನಿಮಿಷದಲ್ಲಿ 50% ಬ್ಯಾಟ್ರಿ ಚಾರ್ಜ್ ಕೂಡ ಆಗುತ್ತೆ. ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಜಗತ್ತಿನ ಮೊಟ್ಟ ಮೊದಲ 1 to many ULL ಅಂದರೆ ಅಲ್ಟ್ರಾ ಲೋ ಲೇಟೆನ್ಸಿ ವೈರ್ಲೆಸ್ ಸಿಂಕ್ ಎಲ್ಲ ಓಮನ್ ಮತ್ತು HyperX ಡಿವೈಸ್ಗಳು, ಮೌಸ್ ಆಗಲೇ ಹೇಳ್ತದೆ, ನನ್ನ ಮೌಸು ಹೆಡ್ಫೋನ್ಸ್ ಎಲ್ಲ ಅದನ್ನು ಕೂಡ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ತುಂಬ ಕಡಿಮೆ ಲೇಟೆನ್ಸಿ ನಮಗೆ ಸಿಗುತ್ತೆ ಆಯಿತಾ. ಸೊ HyperX ಇದಕ್ಕೆ ಸ್ವಲ್ಪ ಅಡಿಷ್ನಲ್ ಆಪ್ಟಿಮೈಸನ್ನು ಕೂಡ ಮಾಡಿದ್ದಾರೆ. ಇನ್ನು ಕನೆಕ್ಟಿವಿಟಿ ಅದು ಬಿಟ್ಟರೆ ನಮಗೆ ಬ್ಲೂಟೂತ್ 5.4 ಆಗಲಿಲ್ಲದಂಗೆ ವೈಫೈ 7 ಎಲ್ಲ ಸಿಗ್ತಾ ಇದೆ. ಸೊ ಸೀಮ್ಲೆಸ್ ಕನೆಕ್ಟಿವಿಟಿ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಇದಿಷ್ಟು ಈ ಒಂದು ಓಮನ್ ಮ್ಯಾಕ್ಸ್ 16 ಲ್ಯಾಪ್ಟಾಪ್ನ ಬಗ್ಗೆ. ಅಲ್ಟಿಮೇಟ್ ಗೇಮಿಂಗ್ ಲ್ಯಾಪ್ಟಾಪ್ ಅಂತೀನಿ ಆಯಿತಾ. ಕ್ರೇಜಿ, ನನಗಂತೂ ಮೋಸ್ಟ್ ಇಂಪ್ರೆಸ್ ಮಾಡಿದಂಥ ಗೇಮಿಂಗ್ ಲ್ಯಾಪ್ಟಾಪು. ಇನ್ನು ಈ ಓಮನ್ 16 ಲ್ಯಾಪ್ಟಾಪಿಗೆ ಬಂತು ಅಂದರೆ ಇದು ಕೂಡ ಅಷ್ಟೇ ಒಳ್ಳೆಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಲ್ಯಾಪ್ಟಾಪು. 2.43 kg ವೆಯ್ಟ್ ಇದೆ. ಸದ್ಯಕ್ಕೆ 2 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗಿದೆ. ಕೀಬೋರ್ಡ್ ಮತ್ತು ಲೈಟಿಂಗ್ ಬಂತು ಅಂದರೆ ಇದರಲ್ಲೂ ಕೂಡ RGB ಬ್ಯಾಕ್ ಲೈಟ್ ಇದೆ. 4 ಝೋನಿಂದು RGB ನಮಗೆ ಸಿಗುತ್ತೆ. ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು ಓಮನ್ ಲೈಟ್ ಸ್ಟುಡಿಯೋದಲ್ಲಿ. ಮತ್ತು ಓಮನ್ ಗೇಮಿಂಗ್ ಹಬ್ಬಲ್ಲಿ ನೀವು ಹಾಟ್ ಕೀಸನ್ನು ಬೇಕಾದರೂ ಕಸ್ಟಮೈಸ್ ಮಾಡ್ಕೊಬೋದು. ಮ್ಯಾಕ್ರೋಸ್ ಎಲ್ಲ ಸಿಗ್ತಾ ಇದೆ. ಸೊ ಒಂದು ಕೀ ಪ್ರೆಸ್ ಮಾಡಿದ್ರೆ ಮಲ್ಟಿಪಲ್ ಅಪ್ಲಿಕೇಶನ್ಗಳು, ಮಲ್ಟಿಪಲ್ ಟಾಸ್ಕ್ಗಳು ಓಪನ್ ಆಗೋ ರೀತಿ ಬೇಕಾದರೂ ನೀವು ಮಾಡ್ಕೊಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಲ್ಯಾಪ್ಟಾಪಲ್ಲಿ 16 ಇಂಚಿನ ಕ್ವಾಡ್ HD 2K ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. ಇದು ವೇರಿಯಬಲ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಅವಶ್ಯಕತೆ ಇರೋ ಟೈಮಲ್ಲಿ 60 ಹರ್ಟ್ಸಿಂದ 165 ಹರ್ಟ್ಸ್ ತನಕ ರಿಫ್ರೆಶ್ ರೇಟನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 400 ನಿಟ್ಸಿಂದು ಬ್ರೈಟ್ನೆಸ್ಸು, 3 ಮಿಲಿ ಸೆಕೆಂಡಿಂದು ರೆಸ್ಪಾನ್ಸ್ ಟೈಮ್. ಸೇಮ್ ನಮಗೆ ಮ್ಯಾಕ್ಸ್ ಹೆಂಗಿತ್ತು ಅದೇ ಮಿಲಿ ಸೆಕೆಂಡ್ ನಮಗೆ ಸಿಗುತ್ತೆ. 100% sRGB ಕಲರ್ ಗಾಮೆಟ್ಟು. ಸೊ ಆ್ಯಕ್ಯುರೇಟ್ ಕಲರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಆಡಿಯೋಗೆ ಬಂತು ಅಂದರೆ ಇದರಲ್ಲೂ ಕೂಡ ನಮಗೆ HyperX ಅವ್ರದ್ದು ಆಡಿಯೋ ಟ್ಯೂನಿಂಗ್ ಸಿಗ್ತಾ ಇದೆ. ಸೊ DTS:X ಅಲ್ಟ್ರಾ ಆಡಿಯೋ ಎಲ್ಲ ಸಪೋರ್ಟ್ ಮಾಡುತ್ತೆ. HP ಅವ್ರದ್ದು ಆಡಿಯೋ ಬೂಸ್ಟ್ ಫೀಚರ್ ಎಲ್ಲ ಸಿಗ್ತಾ ಇದೆ. ಮೆಮೊರಿ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ 24 GB DDR5 ರ್ಯಾಮು, 1 TB PCIe Gen 4 SSD ನಮಗೆ ಸಿಗ್ತದೆ NVMe ಇದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಲ್ಯಾಪ್ಟಾಪಲ್ಲಿ 14 ಜನರೇಷನ್ ಇಂಟೆಲ್ ಕೋರ್ i7 HX ಸೀರೀಸ್ನ ಪ್ರೊಸೆಸರ್ ಇದೆ. 16 ಕೋರ್ಗಳು, 24 ಥ್ರೆಡ್ ನಮಗೆ ಸಿಗ್ತಾ ಇದೆ. ಬಿಲ್ಟ್ ಇನ್ NPU ಸಹ ಇದೆ. ಸೊ Copilot Plus ರೆಡಿ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. GPU ಬಂತು ಅಂದರೆ NVIDIAದು GeForce RTX 5050 8 GB ನಮಗೆ VRAM ಇದರಲ್ಲಿ ಸಿಗ್ತಾ ಇದೆ. ಸೊ AI ಎನ್ಹಾನ್ಸ್ಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ, ಗ್ರಾಫಿಕ್ ಓರಿಯೆಂಟೆಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ. DLSS 3.5 ಮತ್ತು ರೇ ಟ್ರೇಸಿಂಗ್ ಎಲ್ಲ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಅಪ್ ಟು 170 ವ್ಯಾಟ್ ತನಕ TPP ನಮಗೆ ಸಿಗ್ತಾ ಇದೆ ಆಯಿತಾ. ಸೊ ಪರ್ಫಾರ್ಮೆನ್ಸ್ ಎಲ್ಲ ಸೂಪರಾಗಿ ಬರುತ್ತೆ. ಸೊ ಯೂಸ್ ಕೇಸಸ್ ನಾವು ಚೆಕ್ ಮಾಡ್ದಂಗೆ ಇದರಲ್ಲಿ ಸೇಮ್ ಬ್ಲ್ಯಾಕ್ ಮಿತ್ ಊಕಾಂಗ್ ಗೇಮನ್ನು ಆಡಿದ್ವು ವೆರಿ ಹೈ ಸೆಟ್ಟಿಂಗಲ್ಲಿ. ಸೊ DLSSನ್ನು ಆನ್ ಮಾಡಿಕೊಂಡು, ಅಲ್ಟ್ರಾ ಪರ್ಫಾರ್ಮೆನ್ಸನ್ನು ಆನ್ ಮಾಡಿಕೊಂಡು, ರೇ ಟ್ರೇಸಿಂಗನ್ನು ಆಫ್ ಮಾಡ್ಕೊಂಡು ನಾವು ಚೆಕ್ ಮಾಡ್ದಂಗೆ 56 FPS ನಮಗೆ ಸಿಕ್ತು. ನೆಕ್ಸ್ಟು DLSS ಅಲ್ಟ್ರಾ ಪರ್ಫಾರ್ಮೆನ್ಸನ್ನು ನಾವು ಆನ್ ಮಾಡಿಕೊಂಡು ರೇ ಟ್ರೇಸಿಂಗನ್ನು ಆನ್ ಮಾಡ್ದಂಗೆ ಆ್ಯಾವ್ರೇಜ್ ಒಂದು 31 ಫ್ರೇಮ್ಸ್ ಪರ್ ಸೆಕೆಂಡ್ ಆರಾಮಾಗಿ ಪ್ಲೇಯಬಲ್ ಆಯಿತಾ. ಸೊ ಆಡ್ಕೊಬೋದು 30 FPS ಅಂತ ಅಂದರೆ. ನೆಕ್ಸ್ಟ್ ನಾವು ಸ್ಪೈಡರ್ಮ್ಯಾನ್ ರೀಮಾಸ್ಟರ್ಡ್ ಏನಿದೆ ಅದನ್ನು ವೆರಿ ಹೈ ಸೆಟ್ಟಿಂಗಲ್ಲಿ ಟ್ರೈ ಮಾಡಿದ್ವು. DLSS ಆನ್ ಮಾಡಿಕೊಂಡು ರೇ ಟ್ರೇಸಿಂಗನ್ನು ಆಫ್ ಮಾಡ್ಕೊಂಡು ಟ್ರೈ ಮಾಡ್ದಂಗೆ 110 ಫ್ರೇಮ್ಸ್ ಪರ್ ಸೆಕೆಂಡ್ ನಮಗೆ ಗೇಮ್ ಪ್ಲೇ ಸಿಕ್ತು. ನೆಕ್ಸ್ಟು ರೇ ಟ್ರೇಸಿಂಗ್ ಆನ್ ಮಾಡಿಕೊಂಡು DLSSನೂ ಕೂಡ ಆನ್ ಮಾಡ್ಕೊಂಡು ಟ್ರೈ ಮಾಡ್ದಂಗೆ 89 ಫ್ರೇಮ್ಸ್ ಪರ್ ಸೆಕೆಂಡ್ ಕಣ್ಣು ಮುಚ್ಕೊಂಡು ಆರಾಮಾಗಿ ನಾವು ಆಡ್ಬೋದು. ಪ್ರೀಮಿಯರ್ ಪ್ರೋನು ಕೂಡ ಅಷ್ಟೇ ನಮಗೆ ಇದರಲ್ಲಿ ಪ್ಲೇಬ್ಯಾಕ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಸೊ ಆರಾಮಾಗಿ ಒಂದು 4K 50 FPS ಗೇಮ್ಗಳನ್ನ ಆಡ್ಕೊಬೋದು. ರೆಂಡ್ರಿಂಗ್ ಸ್ವಲ್ಪ ನಿಧಾನ ಅಂತ ಅನ್ನಿಸ್ಬೋದು ನಿಮಗೆ. ಇನ್ನು ಓಮನ್ AI ಫೀಚರ್ ಆ ಒಂದು ಲ್ಯಾಪ್ಟಾಪಲ್ಲಿ ಏನಿತ್ತು ಪ್ರತಿಯೊಂದು ಫೀಚರ್ ಇದರಲ್ಲೂ ಕೂಡ ಸಿಗ್ತಾ ಇದೆ.
ಅನ್ಲಿಶ್ ಮೋಡ್ ಇದರಲ್ಲೂ ಕೂಡ ಇದೆ. ಆನ್ ಮಾಡಿಕೊಂಡ್ರೆ ಅಪ್ ಟು 170 ವ್ಯಾಟ್ ತನಕ ನಿಮಗೆ TPP ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಔಟ್ಪುಟ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಇದರಲ್ಲೂ ಸೇಮ್ ಓಮನ್ ಗೇಮಿಂಗ್ ಹಬ್ ಸಿಗ್ತಾ ಇದೆ. ಸೊ ಮ್ಯಾಕ್ರೋಸು, ಲೈಟಿಂಗ್ ಪ್ರತಿಯೊಂದು ಕೂಡ ನೀವು ಅದರಲ್ಲೇ ಕಸ್ಟಮೈಸ್ ಮಾಡ್ಕೊಬೋದು. ಬ್ಯಾಟ್ರಿಗೆ ಬಂತು ಅಂದರೆ 83 ವ್ಯಾಟ್ ಎಂದು ಬ್ಯಾಟ್ರಿ. ಇದರಲ್ಲೂ ಕೂಡ ಫಾಸ್ಟ್ ಚಾರ್ಜಿಂಗ್ ಇದೆ. 30 ನಿಮಿಷ ಚಾರ್ಜ್ ಮಾಡಿದ್ರೆ 50% ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಕೂಲಿಂಗಿಗೆ ಬಂತು ಅಂದರೆ ಲಾರ್ಜೆಸ್ಟ್ ಇಂಟರ್ನಲ್ ಫ್ಯಾನ್ ಒಳಗಡೆ ಸಿಗ್ತಾ ಇದೆ ಆಯಿತಾ. ಸೊ ಈ ಡೆಸಿಪೇಷನ್ ತುಂಬ ಚೆನ್ನಾಗುತ್ತೆ. ಗಾಳಿ ಆಡೋದಕ್ಕೆ ಎಲ್ಲ ಕಡೆ ಜಾಗವನ್ನು ಕೊಟ್ಟಿದ್ದಾರೆ. ಈ ಲ್ಯಾಪ್ಟಾಪನ್ನು ತುಂಬ ಕೂಲಾಗಿಟ್ಟಿರುತ್ತೆ. ಕನೆಕ್ಟಿವಿಟಿ ವೈಫೈ 6 ನಮಗೆ ಸಿಗ್ತಾ ಇದೆ. ಬ್ಲೂಟೂತ್ 5.4 ಸಹ ಕೊಟ್ಟಿದ್ದಾರೆ. ಸೊ ಇಷ್ಟು ಈ ಎರಡು ಲ್ಯಾಪ್ಟಾಪ್ಗಳ ಬಗ್ಗೆ ನನ್ನ ಒಪಿನಿಯನ್ನು. ನೀವೇನಾದರೂ ಗೇಮರ್ ಆಗಿದ್ದೀರಾ ಅಂದರೆ, ಆಗಲೇ ಹೇಳಿದಂಗೆ ಕ್ರಿಯೇಟರ್ ಆಗಿದ್ದೀರಾ ಅಂದರೆ, ಅಥವಾ ನಿಮಗೇನೋ ಹೆವಿ ಟಾಸ್ಕ್ ಓರಿಯೆಂಟೆಡ್, ಏನೋ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ಮಾಡೋದಕ್ಕೆ, ಡಿಸೈನ್ ಮಾಡೋದಕ್ಕೆ, ಸೊ ಈ ಎರಡು ಲ್ಯಾಪ್ಟಾಪ್ಗಳು ಕೂಡ ಬೆಲೆಗೆ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ಸೊ ಒಂದು ಸಲ ಚೆಕ್ ಮಾಡಿ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಸೊ ಇಷ್ಟ ಆಯಿತು ಅಂದರೆ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.